ಇವತ್ತು ನನ್ನ ಮುಂದೆ ಪೋಕೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಪೋಕೋ X6 Pro 5G ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನ್ನ ಬೇಸ್ ವೇರಿಯಂಟು 27ರಿಂದ 28 ಸಾವಿರ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ನಂಗನ್ನಿಸ್ದಂಗೆ ಈ ಫೋನಲ್ಲಿ ಇವ್ರು ನೀಡಿರುವಂಥ ಸ್ಪೆಸಿಫಿಕೇಷನ್ಗೆ ಈ ಪ್ರೈಸ್ ರೇಂಜಲ್ಲಿ ಇನ್ ಕೇಸ್ ಲಾಂಚ್ ಆಯಿತು ಅಂತ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆದರೂ ಆಗಬಹುದು. ಆಯಿತಾ, ಪ್ರೈಸಿಗೆ ವೆಯ್ಟ್ ಮಾಡೋಣ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ನಂತರ ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ರಬ್ಬರ್ ಬ್ಯಾಕ್ ಕವರ್, ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಯುನೀಕ್ ಕ್ಲಾಸಿಕ್ ಹಳದಿ ಬಣ್ಣದ ಕಲರ್ ಪೋಕೋದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಲಿಟ್ರಲಿ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಕಲರು, ತುಂಬ ಯುನೀಕ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ನಾನು ಓಪನ್ ಮಾಡಿದ ತಕ್ಷಣ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಒಂದು ಫೋನ್ನ ಪವರ್ ಬಟನ್ ಕಲರ್. ಆಯಿತಾ, ಈ ಹಳದಿ ಬಣ್ಣಕ್ಕೆ ಈ ಪವರ್ ಬಟನ್ನ ಮ್ಯಾಚ್ ಮಾಡಿದರೆ ಇದು ಹೆವಿ ಯುನೀಕಾಗಿ ಕಾಣುತ್ತಾ. ಆಯಿತಾ, ಈ ಫ್ರೇಮ್ನ ಲಿಟ್ರಲಿ ಸಖತ್ ಲುಕ್ ಹೊಂದಿರುವಂಥ ಫ್ರೇಮ್ ಅನ್ನೋ ರೀತಿ ಅನಿಸುತ್ತೆ. ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗಿದು. ಜೊತೆಗೆ ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ, 190 ಗ್ರಾಮ್ ವೆಯ್ಟ್ ಇರುವಂಥದ್ದು, ಮತ್ತು ಒಂದು ಲೆವೆಲಿಗೆ ತಿನ್ನಾಗಿ ಕೂಡ ಇದೆ, 8.25 mm ಥಿಕ್ನೆಸ್ಸು. ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ವೀಗನ್ ಲೆದರ್ ಮೆಟೀರಿಯಲ್ನ ಫಿನಿಶ್ನ ಹೊಂದಿರುವಂಥ ಬ್ಯಾಕ್ ಕವರ್. ಆಯಿತಾ, ಈ ಹಳದಿ ಬಣ್ಣ ತುಂಬ ಯುನೀಕ್ ಆಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಆಯಿತಾ, ಇದರಲ್ಲಿ ನಿಮಗೆ ಈ ಕ್ಯಾಮ್ರಾ ಸುತ್ತಮುತ್ತ ಗ್ಲಾಸಿ ಫಿನಿಶ್ ಸಿಗುತ್ತೆ. ಇಲ್ಲಿ ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ, ಬಿಟ್ಟರೆ ಈ ಹಳದಿ ಬಣ್ಣದ ವೀಗನ್ ಲೆದರ್ ಜಾಗದಲ್ಲಿ ನಿಮಗೆ ಯಾವುದೇ ಸ್ಮಡ್ಜಸ್ ಬರಲ್ಲ, ಮತ್ತು ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕೈಗೆ. ಆಯಿತಾ, ಸೊ ಈ ಒಂದು ಗ್ಲಾಸಿ ಫಿನಿಶ್ ಇರುವ ಕಡೆನೂ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಟೆಕ್ಸ್ಚರ್, ಟೈಲ್ಸ್ ರೀತಿ ಟೆಕ್ಸ್ಚರ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಈ ಫೋನ್ನ ಫ್ರಂಟಿಗೆ ಬಂತು ಅಂತ ಅಂದರೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಸ್ಕ್ರೀನ್ ಗಾರ್ಡ್ ಅವರೇ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಮತ್ತು ಬೆಜಲ್ ಕೂಡ ತುಂಬ ಅಂದರೆ ತುಂಬ ತಿನ್ನಾಗಿರುವಂಥದ್ದು. ಯೂನಿಫಾರ್ಮ್ ಬೆಜಲ್ ಅಂತ ಅನ್ನಲ್ಲ, ಕಂಪ್ಯಾರಿಟಿವ್ಲಿ ಬಾಟಮ್ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ತಿನ್ನೆಸ್ಟ್ ಬೆಜಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ತುಂಬ ಕಡಿಮೆ ಬೆಜಲ್ ಇರುವಂಥದ್ದು ಒಂದು ತೋರಿಸ್ತಾ ಇದ್ದೀನಿ ನಿಮಗೆ, ನೀವೇ ನೋಡ್ಕೊಂಡು ಜಡ್ಜ್ ಮಾಡ್ಬೋದು. ಸೊ ಸಕ್ಕತ್ತಾಗಿ ಕಾಣುತ್ತೆ, ಫ್ರಂಟಿಂದನೂ ಚೆನ್ನಾಗಿ ಕಾಣುತ್ತೆ, ಹಿಂದ್ಗಡೆಯಿಂದ ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. ಆಯಿತಾ, ಪರ್ಸನಲ್ ನನಗೆ ತುಂಬ ಯುನೀಕ್ ಅನ್ನಿಸ್ತು. ನೀವು ಫೋನಲ್ಲಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀರ ಅಂದರೆ ಕೆಲವು ಜನ ತಿರುಗಂತೂ ನೋಡ್ತಾರೆ, ಏನಪ್ಪ ಇದು ಹಳದಿ ಕಲರ್ ಇದೆ. ಕೆಲವು ಜನಕ್ಕೆ ಯುನೀಕ್ ಅನ್ನಿಸ್ಬೋದು, ಕೆಲವು ಜನಕ್ಕೆ ಜಾತ್ರೆ ಅಂತ ಕೊಡೋದಕ್ಕೆ ಅನ್ನಿಸ್ಬೋದು. ಒಟ್ಟಿಗೆ ನನಗೆ ಲುಕ್ ವೈಸ್ ಅಂತೂ ಇಷ್ಟ ಆಯಿತು. ಈ ಫೋನಲ್ಲಿ ನಮಗೆ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಸಿಗ್ತಿಲ್ಲ, ಮತ್ತು ನಿಮಗೆ ಇದರಲ್ಲಿ ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, 2 ಸಿಮ್ ಮಾತ್ರ ಹಾಕ್ಬೋದು ನೀವು. ಮತ್ತು IR ಬ್ಲಾಸ್ಟರ್ ಕೂಡ ಕೊಟ್ಟಿದ್ದಾರೆ. ಆಯಿತಾ, ಒಂದು ಒಳ್ಳೆಯ ವಿಷಯ. ಆಲ್ಮೋಸ್ಟ್ MI ಪೋಕೋ ಫೋನ್ಗಳಲ್ಲೆಲ್ಲ ಈ IR ಬ್ಲಾಸ್ಟರ್ ಇರುತ್ತೆ, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಯುನೀಕ್ ಅನ್ನಿಸ್ತು ನನಗೆ. ಜೊತೆಗೆ ನಮಗೆ ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾಯಿಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಇದ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಆಯಿತಾ, ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ ಅನ್ನಿಸ್ತು. ನನಗೆ ಇಂಪ್ರೆಸಿವ್ ಅನ್ನಿಸ್ತಿತ್ತು ಯಾವಾಗ ಅಂತ ಅಂದರೆ ಇದಕ್ಕೆ ಒಂದು ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು ಗುರು. ಮೆಟಾಲಿಕ್ ಫ್ರೇಮ್ ಕೊಟ್ಬಿಟ್ಟಿದ್ರೆ ಫುಲ್ ಹಂಗೆ ಅವನಜ್ಜಿ ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಹೋಗ್ಬಿಡೋದು. ಓಕೆ, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. 26-27 ಸಾವಿರ ರೇಂಜಲ್ಲಿದೆ, ಗೊತ್ತಿಲ್ಲ ಇನ್ನೂ ಕಡಿಮೆಗೆ ಲಾಂಚ್ ಆದರೂ ಆಗ್ಬೋದೇನೋ. ಒಂದು 27 ಸಾವಿರ ರೇಂಜಿಗೆ ನಾನು ಫ್ರೇಮನ್ನು ಓಕೆ ಕಾಂಪ್ರಮೈಸ್ ಮಾಡ್ಕೋತೀನಿ. ಉಳಿದ ಸ್ಪೆಸಿಫಿಕೇಷನ್ ಚೆನ್ನಾಗಿರೋದ್ರಿಂದ ಇದನ್ನು ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋತೀನಿ ಅಂತ ಹೇಳ್ಬೋದು. ಆಯಿತಾ, ನೆಕ್ಸ್ಟು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ POLED ಡಿಸ್ಪ್ಲೇ ಇರುವಂಥದ್ದು. ಆಯಿತಾ, ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು LTPO ಅಲ್ಲ, ಬಟ್ ಡಿಸ್ಪ್ಲೇ ಕ್ಲಾರಿಟಿ ಸಖತ್ತಾಗಿದೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು. ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ. ಆಯಿತಾ, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದು 12 ಬಿಟ್ ಡಿಸ್ಪ್ಲೇ. ಆಯಿತಾ, 10 ಬಿಟ್ಟು ಅಲ್ಲ, 12 ಬಿಟ್, ಇನ್ನೂ ಒಳ್ಳೆಯ ಡಿಸ್ಪ್ಲೇ ಇದಾಗಿದೆ. ಅಂದರೆ ತುಂಬ ವಿವಿಡ್ ಕಲರ್ಸನ್ನು ಇದು ಸಪೋರ್ಟ್ ಮಾಡುತ್ತೆ. ಲಿಟ್ರಲಿ 68 ಬಿಲಿಯನ್ ಕಲರ್ಸನ್ನು ಇದು ಸಪೋರ್ಟ್ ಮಾಡುತ್ತೆ. ಆಯಿತಾ,
ಕ್ರೇಜಿ ಗುರು. ಜೊತೆಗೆ ನಮಗೆ ಇದರಲ್ಲಿ ಅಪ್ ಟು 480 ಹರ್ಟ್ಸ್ ತನಕ ಟಚ್ ಸ್ಯಾಂಪ್ಲಿಂಗ್ ರೇಟ್ ಇರುವಂಥದ್ದು. ಸೊ ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು ಮತ್ತು ಹೆವಿ ಬ್ರೈಟಾಗಿ ಕೂಡ ಇದೆ. 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಆಯಿತಾ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ PWM ಡಿಮ್ಮಿಂಗ್ ಅಂತಾರೆ ಗೊತ್ತಾ ನಿಮಗೆ, ಅಂದರೆ ಈ ಅಂದರೆ ನಮ್ಮ ಕಣ್ಣಿಗೆ ಸ್ಟ್ರೆಸ್ ಕೊಡಲ್ಲ ಅದು. ಅಂದರೆ ಈ ನಾವು ಡಿಸ್ಪ್ಲೇ ನೋಡ್ತಾ ಇದ್ದೀವಿ ಅಂದರೆ ಇದು ನಮಗೆ ಕಾಣಲ್ಲ, ಅದು ಅಷ್ಟು ಒಂದು ಸೆಕೆಂಡಿಗೆ ಇಷ್ಟು ಫಾಸ್ಟಾಗಿ ಆನ್ ಆಫ್ ಆಗ್ತಾ ಇರುತ್ತೆ ಡಿಸ್ಪ್ಲೇ, ಆ ಬ್ರೈಟ್ನೆಸ್ಸನ್ನು ಅಡ್ಜಸ್ಟ್ ಮಾಡೋದಕ್ಕೆ. ಸೊ ಇದು 1920 ಹರ್ಟ್ಸಿಂದು ಡಿಮ್ಮಿಂಗ್ ಲೆವೆಲ್ನ ಹೊಂದಿರುವಂಥದ್ದು, ಆಯಿತಾ. ಜೊತೆಗೆ ಈ ಬ್ರೈಟ್ನೆಸ್ ಲೆವೆಲ್ಲು ಅಷ್ಟೇ ಅಪ್ ಟು 16,000 ಲೆವೆಲ್ಸ್ ಅಷ್ಟು ನಿಮ್ಗೆ ಆಟೋ ಬ್ರೈಟ್ನೆಸ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. LTPO ಕೊಟ್ಟಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಯೂಶ್ವಲಿ ಈ ಪ್ರೈಸ್ ರೇಂಜಿಗೆ 27-28ಗೆ ಯಾರು LTPO ಕೊಡಲ್ಲ, ಇವರು ಕೂಡ ಕೊಟ್ಟಿಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಆಯಿತಾ. ಒಟ್ಟಿಗೆ ನನಗೆ ಈ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಈ ಫೋನ್ನ ರ್ಯಾಮು ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮ್ ಮತ್ತು 256 GB ಸ್ಟೋರೇಜ್, ಮತ್ತು ಇನ್ನೊಂದು 12 GB ರ್ಯಾಮ್ ಮತ್ತು 512 GB ಸ್ಟೋರೇಜ್, ಆಯಿತಾ. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಅಪ್ ಟು 12 GB ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ರ್ಯಾಮು ಸ್ಟೋರೇಜ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಫ್ಲ್ಯಾಗ್ಶಿಪ್ ಲೆವೆಲ್ನ ರ್ಯಾಮು ಸ್ಟೋರೇಜ್ನ ಇದಕ್ಕೆ ಹಾಕಿದ್ದಾರೆ. LPDDR5X ರ್ಯಾಮು ಮತ್ತು UFS 4.0 ಸ್ಟೋರೇಜ್. ಲಿಟ್ರಲಿ ಹೇಳ್ತೀನಿ ಕೇಳಿ, 70-80 ಸಾವಿರ ಫೋನಲ್ಲಿ ಈ ಒಂದು ರ್ಯಾಮು ಸ್ಟೋರೇಜ್ನ ಹಾಕ್ತಾರೆ. ಫ್ಲ್ಯಾಗ್ಶಿಪ್ ಲೆವೆಲ್ ಯಾವ ರ್ಯಾಮ್ ಸ್ಟೋರೇಜ್ ಇರುತ್ತೋ ಸೇಮ್ ಇದರಲ್ಲೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಯುನೀಕ್ ವಿಷಯ ಅಂತ ಅನ್ನಿಸ್ತು. ನಂತರ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ದಂಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸ್ಮಾರ್ಟ್ಫೋನ್ ಆಗಬಹುದು. ಸದ್ಯಕ್ಕೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸ್ಮಾರ್ಟ್ಫೋನ್ ಆಗಬಹುದು. ಎಷ್ಟಕ್ಕೆ ಲಾಂಚ್ ಆಗುತ್ತೋ ಅದಾದಮೇಲೆ ನಾವು ಬೇಕಾದ್ರೆ ಡಿಸೈಡ್ ಮಾಡ್ಕೊಬೋದು. ಈ ಸ್ಮಾರ್ಟ್ಫೋನಲ್ಲಿ ಡೈಮೆನ್ಸಿಟಿ 8300 ಅಲ್ಟ್ರಾ ಪ್ರೋಸರ್ ಇರುವಂಥದ್ದು, ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಅಪ್ ಟು 13 ಲಕ್ಷದ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. 13 ಲಕ್ಷ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 2ಗೆ ಈಕ್ವಲೆಂಟ್ ಅಂತ ಬೇಕಾದ್ರೆ ಅನ್ಬೋದು. 8 Gen 2 ಆಲ್ಮೋಸ್ಟ್ ಈಕ್ವಲೆಂಟು. ಸೊ ಹೆವಿ ಪವರ್ಫುಲ್ ಆಗಿರುವಂಥದ್ದು. ನಾನು ಇದರಲ್ಲಿ ಕೆಲವೊಂದು ಗೇಮಿಂಗ್ ಟೆಸ್ಟನ್ನು ಕೂಡ ಮಾಡಿದೆ. BGMIನಲ್ಲಿ ನಿಮಗೆ ಸ್ಮೂತಲ್ಲಿ ಅಪ್ ಟು 90 FPS ಸಪೋರ್ಟ್ ಇದೆ, ಆಯಿತಾ. 90 FPS ಗೇಮನ್ನು ಆಡ್ಬೋದು ನೀವು. 90 FPS ತುಂಬ ಹೆವಿ ಸ್ಮೂತ್ ಆಗಿರುತ್ತೆ, ಯಾವುದೇ ಲ್ಯಾಗ್ ನಿಮಗೆ ಸಿಗೋದಿಲ್ಲ. HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಆಡ್ಬೋದು, ಅದು ಕೂಡ ತುಂಬ ಸ್ಮೂತ್ ಆಗಿದೆ, ಆಯಿತಾ. ಸೊ ಗೇಮರ್ಸ್ಗಳು ತಲೆ ಕೆಡಿಸ್ಕೊಂಬಿಡಿ, ಆರಾಮಾಗಿ ಇದರಲ್ಲಿ ನೀವು ಹೆವಿ ಸ್ಮೂತಾಗಿ ಯಾವ ಗೇಮನ್ನು ಬೇಕಾದರೂ ಆಡ್ಬೋದು. ಜೊತೆಗೆ ಎಲ್ಲೂ ಕೂಡ ನನಗೆ ಅಷ್ಟೊಂದು ಹೀಟ್ ಆಗೋದು ಅಂತಲೂ ಕೂಡ ಅನಿಸಿಲ್ಲ. ಈ ಲೆದರ್ ಫಿನಿಶಿಂದ ಅನಿಸಿಲ್ವೇನೋ ಗೊತ್ತಿಲ್ಲ. ನಾನು ಹೆವಿ ಗೇಮ್ ಮತ್ತು ಹೆವಿ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಾಗಲೂ ಕೂಡ ಯಾವುದೇ ಹೀಟಿಂಗ್ ಇಶ್ಯೂ ಫೇಸ್ ಮಾಡಲಿಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ಒಂದು ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ನ ಹಾಕಿದರೆ 5000 mm ಸ್ಕ್ವೇರ್ ಅಷ್ಟು ದೊಡ್ಡ ಕೂಲಿಂಗ್ ಚೇಂಬರ್ ಇದೆಯಂತೆ. ಸೊ ಅದರಿಂದ ಹೀಟ್ ಡಿಸಿಪೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಪರ್ಫಾರ್ಮೆನ್ಸ್ ತಲೆ ಕೆಡಿಸ್ಕೊಂಬಿಡಿ. ಈ ಪ್ರೈಸ್ ರೇಂಜಿಗೆ ಕಣ್ಣು ಮುಚ್ಕೊಂಡು ಈ ಒಂದು ಪ್ರೋಸೆಸರ್ನ ಈ ಪರ್ಫಾರ್ಮೆನ್ಸ್ ನೀಡುವಂಥ ಐಫೋನ್ನ ಪ್ರಿಫರ್ ಮಾಡಬಹುದು ಇನ್ ಕೇಸ್ 27-28 ಸಾವಿರಕ್ಕಿಂತ ಒಳಗೆ ಲಾಂಚ್ ಆದರೆ, ಆಯಿತಾ. ಸೊ ಪರ್ಫಾರ್ಮೆನ್ಸ್ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇದರಲ್ಲಿ ರಿಯರಲ್ಲಿ 3 ಕ್ಯಾಮ್ರಾ ಸಿಗ್ತಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 64 MP f1.8 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥ ಮೈನ್ ಸೆನ್ಸರ್. ಇದರಲ್ಲಿ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಇದೆ, ಆಯಿತಾ. ಜೊತೆಗೆ OIS ಕೂಡ ಇರುವಂಥದ್ದು. ಸೊ ಅಂದರೆ ನೀವು ವಿಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ಈ ಮೈನ್ ಸೆನ್ಸರ್ನಲ್ಲಿ ಒಂದು ಸ್ಟೇಬಲ್ ಫೋಟೋ ಕೊಡುತ್ತೆ. ಮತ್ತು ಲೋ ಲೈಟ್ನಲ್ಲಿ ನೀವು ಲಾಂಗ್ ಎಕ್ಸ್ಪೋಜರ್ ಶಾಟ್ನ ತೆಗಿಬೇಕಾದ್ರೂ ಕೂಡ ನಿಮಗೆ ಒಂದು ಬ್ಲರ್ರಿ ಫೋಟೋ ಬರಲ್ಲ. ಅದರದ್ದು ಒಂದು ಪ್ಲಸ್ ಪಾಯಿಂಟ್, ಆಯಿತಾ. ಕ್ಯಾಮ್ರಾ ಕ್ಲಾರಿಟಿ ನನಗೆ ಚೆನ್ನಾಗಿದೆ ಅನ್ನಿಸ್ತು, ಆಯಿತಾ. ಈ ಪ್ರೈಸ್ ರೇಂಜಿಗೆ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಷ್ಟ ಆಯಿತು ನನಗೆ, ಆಯಿತಾ. ಈ ಪ್ರೈಸ್ ರೇಂಜಿಗೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ನಾನು ಈ ಫೋನ್ನ 70-80 ಸಾವಿರ ರೇಂಜಿನ ಫೋನಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ನನಗೆ ಚೆನ್ನಾಗಿದೆ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಒಳ್ಳೆ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ನನಗೆ ಈ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕ್ಲಾರಿಟಿ ಓಕೆ, ಝೂಮ್ ಮಾಡಿದ್ರೆ ರಿಟರ್ನ್ ಆಗಲ್ಲ, ಬಟ್ ಪರವಾಗಿಲ್ಲ ಅಂತೀನಿ, ಆಯಿತಾ. ಅದು ಬೆಸ್ಟ್ ಅಂತ ಅನ್ನಲ್ಲ, ಸುಮಾರಾಗಿದೆ. 8 MP ಆಗಿರೋದ್ರಿಂದ ನಿಮಗೆ ರಿಟರ್ನ್ ಆಗಲ್ಲ ಕ್ವಾಲಿಟಿ, ಆಯಿತಾ. ಇದಾದ ನಂತರ ನಿಮಗೆ 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಮ್ಯಾಕ್ರೋ ಪರವಾಗಿಲ್ಲ, ಕಂಪ್ಯಾರಿಟಿವ್ಲಿ ಪರವಾಗಿಲ್ಲ, ಆಯಿತಾ. ಇತ್ತೀಚೆಗೆ ಕೆಲವೊಂದು 2 MP ಮ್ಯಾಕ್ರೋ ನೋಡಿದೆ, ಅದಕ್ಕಿಂತ ಇಷ್ಟ ಬೆಟರ್ ಇದೆ. ಅಂದರೆ ಸಖತ್ ಅನ್ನಲ್ಲ, ಬೆಟರ್ ಅಂದರೆ ಇದೆ, ಬೆಸ್ಟ್ ಅನ್ನಲ್ಲ, ಸುಮಾರಾಗಿದೆ, ಪರವಾಗಿಲ್ಲ. ಆ ಮ್ಯಾಕ್ರೋ ಶಾಟ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ಮೈನ್ ಸೆನ್ಸರ್ ಒಂದು ಹೆವಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು.
ಉಳಿದಿದ್ದೆರಡು ಪರವಾಗಿಲ್ಲ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಇದು ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಫೇಸ್ ಮೇಕಪ್ದು ಒಂದು ಆಪ್ಷನ್ ಇದೆ, ಅಂದರೆ ಮುಖ ಕ್ಲಿಯರ್ ಮಾಡುತ್ತಲ್ಲ, ಅದು ಹಾಕ್ಕೊಂಡು ದಯವಿಟ್ಟು ಫೋಟೋ ತಗೊಂಬಿಡಿ. ಹೆಂಗೆ ಬರುತ್ತೆ ಅಂದರೆ ಮುಖಕ್ಕೆ ಬೂದಿ ಹಚ್ಚಿದಂಗೆ ಬರುತ್ತೆ. ಸೊ ನಾನು ಅದನ್ನು ಆಫ್ ಮಾಡ್ಕೊಂಡು ಕೆಲವೊಂದು ಶಾರ್ಟ್ನ ತೆಗ್ದಿದ್ದೀನಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಸೆಲ್ಫಿ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಓವರಾಲ್ ಹೇಳಬೇಕು ಅಂತ ಅಂದರೆ ಇದು ತೆಗೆಯುವಂಥ ಪೋರ್ಟ್ರೇಟ್ ಶಾರ್ಟ್ಸು ನಾನು ಪೋರ್ಟ್ರೇಟು ತೆಗೆದೆ, ನಾರ್ಮಲು ತೆಗೆದೆ. ಪೋರ್ಟ್ರೇಟ್ ನಿಮಗೆ ಆ ಬ್ಲರನ್ನು ನೀವು ಅಡ್ಜಸ್ಟ್ ಮಾಡ್ಬೋದು ಬೇಕು ಅಂತ ಅಂದರೆ, ನಾನು ಅಷ್ಟೊಂದು ಬ್ಲರನ್ನು ಹಾಕಲ್ಲ ಯೂಶಲಿ. ಅದು ನನಗೆ ತುಂಬ ನ್ಯಾಚುರಲ್ ಆಗಿ ಬ್ಲರ್ ಮಾಡಿದೆ ಅಂತ ಅನ್ನಿಸ್ತಾ ಆಯಿತಾ. ಗೊತ್ತಾಗಲ್ಲ ಇದು ನ್ಯಾಚುರಲ್ ಅಥವಾ ಸಾಫ್ಟ್ವೇರ್ ಮುಖಾಂತರ ಅದು ಬೊಕ್ಕೆ ಕೊಡುತ್ತಾ ಅಂತ. ಒಳ್ಳೆ ಪೋರ್ಟ್ರೇಟನ್ನು ಇದು ಕೊಡುತ್ತೆ ಅನ್ನಿಸ್ತು. ಮತ್ತು ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋನ ತೆಗಿಬಲ್ಲಂಥ ಸಾಮರ್ಥ್ಯ ಈ ಒಂದು ಸ್ಮಾರ್ಟ್ಫೋನ್ಗಿರುವಂಥದ್ದು. ನನಗೆ ಫೋಟೋದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫುಲ್ HD 60 FPS 30 ಅಲ್ಲ, 60 FPS ಮಾಡುತ್ತೆ. ಬ್ಯಾಕ್ ಕ್ಯಾಮ್ರಾ ಬಂದ್ಬಿಟ್ಟು 4K 30 FPS ಮ್ಯಾಕ್ಸಿಮಮ್ಮು. ಕ್ಲಾರಿಟಿ ನನಗೆ ರೇರ್ ಕ್ಯಾಮ್ರಾ ಕ್ಲಾರಿಟಿ ತುಂಬ ಇಷ್ಟ ಆಯಿತು. 4K ತುಂಬ ಸ್ಟೇಬಲ್ ಶಾಟನ್ನು ಕೊಡುತ್ತೆ. ಫ್ರಂಟ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಕ್ಲಾರಿಟಿ, ಅಂದರೆ ಫುಲ್ HD ಆಗಿರೋದ್ರಿಂದ ಓಕೆ ಅನ್ನಿಸ್ತು. 4K ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ತಂಗೆ. ಓವರಾಲ್ ಕ್ಯಾಮ್ರಾ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ನೋಡಿ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು. ಹೆವಿ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ, ತುಂಬ ಫಾಸ್ಟಾಗಿ ನಿಮಗೆ ಅನ್ಲಾಕನ್ನು ಮಾಡ್ತಾ ಇದೆ. ಜೊತೆಗೆ ಫೇಸ್ ಅನ್ಲಾಕ್ ಸಹ ಇದೆ, ನೋಡ್ತೀರಾ, ಪಾಟ್ ಅಂತ ಅನ್ಲಾಕ್ ಮಾಡ್ತಾ ಇದೆ. ಬೆಂಕಿ ನೋಡಿ ಎಷ್ಟು ಸಖತ್ ಫಾಸ್ಟಾಗಿ ಮಾಡ್ತಾಯಿದೆ ಅಂದರೆ ಕ್ರೇಜಿ ಗುರು. ಟೈಮೇ ತಗೋತಿಲ್ಲ. ಹೆವಿ ಇಂಟ್ರೆಸ್ಟಿಂಗ್ ಅಂತೀನಿ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಮತ್ತು ಬಾಕ್ಸ್ ಒಳಗೆ 67 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ತುಂಬ ಫಾಸ್ಟಾಗಿ ನಿಮ್ಮ ಫೋನ್ನ ಚಾರ್ಜ್ ಮಾಡುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂದ್ರೆ ಸ್ಟಿಯೋ ಸ್ಪೀಕರ್ನ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇದು ಕೂಡ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಫೋನ್ನ OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಫೋನಲ್ಲಿ Android 14 ಬೇಸ್ ಮೇಲೆ ಆಗ್ತಿರುವಂಥ ಹೊಸ OS ಹೈಪರ್ OS ಇರುವಂಥದ್ದು ಆಯಿತಾ. ನಾಮಕಾವಸ್ಥೆ ಹೈಪರ್ OS ಇದೆ. MIUIಗೂ ಇದಕ್ಕೂ ಯಾವುದೇ ಡಿಫ್ರೆನ್ಸ್, ನನಗೆ ಯಾವುದೇ ಮೇಜರ್ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಅದೇ ರೀತಿ ಇದೆ ಆಯಿತಾ. ಹೆಸರು ಮಾತ್ರ ಚೇಂಜ್ ಮಾಡಿದ್ರೆ ಬಿಟ್ಟರೆ ಬೇರೆ ಯಾವ ಚೇಂಜಸ್ಸು ಇಲ್ಲ. ಇದು ಹಂಗೆ ಇದೆ, ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಕೆಲವೊಂದು ಹೆವಿ ಬೇಡಿದಿರೋಂಥ ಅಪ್ಲಿಕೇಶನ್ ಇದೆ, ಕೆಲವೊಂದು ಏನೇನೋ ಗೇಮ್ಸ್ಗಳೆಲ್ಲ ಇದೆ. ನನಗೆ ಸ್ವಲ್ಪ ಬೇಜಾರಾಯಿತು. ನನಗೆ ಈ OS ಮುಂಚೆನೂ ಇಷ್ಟ ಆಗ್ತಿರಲಿಲ್ಲ, ಈಗಲೂ ಇಷ್ಟ ಆಗಲ್ಲ. ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ, ಕೆಲವು ಜನಕ್ಕೆ ಯೂಸರ್ ಫ್ರೆಂಡ್ಲಿ ಅನಿಸ್ಬೋದೇನೋ. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಂಗೆ ಅನ್ನಿಸ್ದಂಗೆ ಈ ಫೋನ್ಗೆ ಇದನ್ನು ಬಿಟ್ಟು ಒಂದು 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಬರಬಹುದು. ಅಂದರೆ Android 15, Android 16 ಬರುವ ಸಾಧ್ಯತೆ ಇದೆ. ಯಾವುದೇ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಒಟ್ಟಿಗೆ ಸೆಕ್ಯೂರಿಟಿ ಪ್ಯಾಚಸ್ ಅಂತೂ ಆರಾಮಾಗಿ ಒಂದು 4 ವರ್ಷ ಕೊಡ್ತಾರೆ ಆಯಿತಾ. ಈ ಫೋನಿಗೆ ಇದು ಒಂದು ಸ್ವಲ್ಪ ಹೈಯರ್ ಮಿಡ್ ಎಂಡ್ ಆಗಿರೋದ್ರಿಂದ ಒಂಥರ ಪ್ರೀಮಿಯಮ್ ಅಂತಲೇ ಅನ್ಬೋದು. ಇದಕ್ಕೆ ಒಂದು 3-4 ವರ್ಷ ಆರಾಮಾಗಿ ಸೆಕ್ಯೂರಿಟಿ ಪ್ಯಾಚಸ್ ಬರುತ್ತೆ. ಒಂದು 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಅನ್ನಿಸ್ದಂಗೆ ಕೊಡ್ತಾರೆ MI ಅವರು. ಸೊ OS ಹೇಳಿದ್ನಲ್ಲ, ನನಗೇನೋ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಇನ್ನು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಫೋನಲ್ಲಿ 14 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಸೊ ತಲೆ ಕೆಡಿಸ್ಕೊಂಬೇಡಿ, ನಮ್ಮ ದೇಶದ ಎಲ್ಲ 5G ಸಿಮ್ಗಳು ಕೆಲಸವನ್ನು ಮಾಡ್ತವೆ. ಜೊತೆಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಆಪ್ಷನ್ ಸಹ ನಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಮತ್ತು ಬ್ಲೂಟೂತ್ 5.4 ಸಹ ಕೊಟ್ಟಿದ್ದಾರೆ. ಮತ್ತು NFC ಕೂಡ ಇರುವಂಥದ್ದು. ಕ್ಯಾರಿಯರ್ ಅಗ್ರಿಗೇಷನ್ ನಮಗೆ ಸಿಗ್ತಾ ಇದೆ. ಇನ್ನು ಸೆನ್ಸಾರ್ಸಿಗೆ ಬಂತು ಅಂತ ಅಂದರೆ IR ಬ್ಲಾಸ್ಟರ್ ಇದೆ ಮತ್ತು ಎಲ್ಲ ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ನ ಈ ಒಂದು ಫೋನಲ್ಲಿ ಹಾಕಿದ್ದಾರೆ. ಗೈರೋ ಎಲ್ಲ ಇದೆ ಆಯಿತಾ. ಸೊ ಗೇಮ್ಸಲ್ಲಿ ನೀವು ಆರಾಮಾಗಿ ಆಡಬಹುದು. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇಯ್ನ್ ಫೀಚರು. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನನ್ನು ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ, ನಾನು ಗೆಸ್ ಮಾಡ್ತಿರೋ ಪ್ರಕಾರ ಆಗಲಿ ಹೇಳ್ದಂಗೆ 57-58 ಸಾವಿರ ರೂಪಾಯಿಗೆ ಬೇಸ್ ವೇರಿಯಂಟ್ ಲಾಂಚ್ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ ಆಯಿತಾ. ಸೊ ಏನಕ್ಕೆ ಅಂತ ಅಂದರೆ, ಈ ಬಾಕ್ಸ್ ಮೇಲೆ ಆ್ಯಕ್ಚುಲಿ 33,000 ಇದೆ, ಅದು ಹೈಯೆಸ್ಟ್ ವೇರಿಯಂಟಿಗೆ. ಬಾಕ್ಸ್ ಮೇಲೆ 33,000 ಇದ್ದರೆ ನಂಗೆ ಅನ್ನಿಸ್ದಂಗೆ ಒಂದು 31,000-32,000 ರೂಪಾಯಿಗೆ ಈ ಫೋನ್, 31,000ನೇ ಅಂತ ಅಂದ್ಕೊಳ್ಳಿ ಆಯಿತಾ. 31,000 ರೂಪಾಯಿಗೆ ಹೈಯೆಸ್ಟ್ ವೇರಿಯಂಟ್ ಲಾಂಚ್ ಆಗ್ಬೋದು. ಬೇಸ್ ವೇರಿಯಂಟಿಗೆ ನಾನು ಗೆಸ್ ಮಾಡ್ದಂಗೆ ಒಂದು 27-28 ಆಗಬಹುದಾ ಅಂತ ಆಯಿತಾ ನನ್ನ ಗೆಸ್ಸು. ಇನ್ನೂ ಕಡಿಮೆಗೆ ಇನ್ ಕೇಸ್ ಆಯಿತು ಅಂತ ಅಂದರೆ 25 ರೇಂಜಿಗೆ ವಿತ್ ಬ್ಯಾಂಕ್ ಆಫರ್ 25,000 ರೂಪಾಯಿಗೆ ಏನಾದರೂ ಈ ಫೋನ್ ಲಾಂಚ್ ಆಯಿತು ಅಂದರೆ
ಇದು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಗಬಹುದು ಈ ಪ್ರೈಸ್ ರೇಂಜಿಗೆ ಆಯಿತಾ. ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ನೀಡುವಂಥ ಸ್ಮಾರ್ಟ್ಫೋನ್, ಒಳ್ಳೆ ಡಿಸ್ಪ್ಲೇ ಕೊಟ್ಟಿದ್ದಾರೆ, ರ್ಯಾಮ್ ಸ್ಟೋರೇಜ್ ಕಾಂಪ್ರಮೈಸೇ ಇಲ್ಲ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದೆ ಮತ್ತು ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಚಾರ್ಜರ್ ಕೂಡ ತುಂಬ ಫಾಸ್ಟ್ ಆಗಿರೋದು ಕೊಟ್ಟಿದ್ದಾರೆ. ಸೊ ಒಂದೊಳ್ಳೆ ಆಪ್ಷನ್ ಆಗಬಹುದು. ಕಾದು ನೋಡಿ ಎಷ್ಟು ಕ್ಲಾನ್ಸ್ ಆಗುತ್ತೆ. ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ ಪ್ರೈಸ್ ರಿವೀಲಿಗೆ. ಇನ್ ಕೇಸ್ 26-27 ಒಳಗೆ ಬಂದ್ಬಿಡ್ತು ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ಫೋನ್ ಆಗುತ್ತೆ. ಇದು ನನ್ನ ಹಾನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.